Hello guys, welcome back to our channel. So we are back with our movie reaction. അതെ നമ്മൾ ഓൾമോസ്റ്റ് ക്ലൈമാക്സിലേക്ക് അതെ, നടന്നുകൊണ്ടിരിക്കുകയാണ്. പ്രീ ക്ലൈമാക്സ് ക്ലൈമാക്സ് റിയാക്ഷൻസ് ഒക്കെ ആയിരിക്കും ഇനി വരുന്നത്. സോ ഇന്ന് നമ്മൾ ലാസ്റ്റ് സീനിലത്ത് കണ്ട പോലെ പിന്നെ വീണ്ടും ഒരു മർഡർ നടന്നിട്ടുണ്ട്. ആൻഡ് അവര് കുറച്ച് കുരുട്ട് ബുദ്ധിക്കാര് പ്ലാൻഡ് ആയിരുന്നു. അപ്പോൾ അവർ പറഞ്ഞു ഇവിടെ ട്രഷർ ഉണ്ട്, അവർ ട്രഷർ ഹണ്ടിന് ഇറങ്ങിയതാണ്. Now I think everyone will be going on a treasure hunt. അല്ലേ? അപ്പം പിന്നെ അത് treasure hunt ആവുമ്പോൾ goes to hunt ചെയ്യാൻ തുടങ്ങും. അതാണ് അവർ ആ കുഴിച്ചിട്ടിട്ട് ഓരോ ഡെഡ് ബോഡീസിനൊക്കെ പുറത്തിടുന്നതും അങ്ങനത്തെ സീനൊക്കെ നമ്മൾ കണ്ടത്. ഇനി അവിടെ ഒറിജിനൽ ഗോസ്റ്റ് ഉണ്ട് അറിയില്ല. ഐ തിങ്ക് അത് ആൾക്കാർ തന്നെ ആയിരിക്കും തോന്നുന്നു. അപ്പൊ നമുക്ക് റിയാക്ഷൻ ചെയ്യാം, അതിന്റെ കാര്യങ്ങൾ സംസാരിക്കാം. അപ്പൊ ഇനി അക്കൗണ്ട് എല്ലാം ഒരു ಅನ್ಎಕ್ಸ್‌ಪೆಕ್ಟೆಡ್ ಟ್ವಿಸ್ಟ್. ಓಕೆ ಲೆಟ್ಸ್ ಸೀ. ಇದಕ್ಕೋಸ್ಕರ ಬಂದಿರೋದು ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಆ ನಿಧಿನ ದೆವ್ವ ಬೇರೆ ಕಾಯ್ತಾ ಇದೆಯಂತೆ. ಏನ್ ಕಥೆನೋ ಏನೋ ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಕೃಷ್ಣ, ಭಾರತಿ, ನಿಮ್ಮಿಬ್ಬರಿಗೂ ಒಂದ್ ಮಾತು ಹೇಳ್ತೇನೆ, ತಪ್ಪಿಳಿಲ್ಲ ತಾನೆ? ಏನು ಜಿ ನೀನು 20 ವರ್ಷಗಳಿಂದ ಈ ಮನೇಲಿ ದುಡಿತಾ ಇದೀಯಾ. ನಮ್ಮನ್ನ ನಿನ್ ಮಕ್ಳಿಗಿಂತ ಹೆಚ್ಚಾಗಿ ನೋಡ್ಕೋತಾ ಇದೀಯಾ. ನೀನ್ I ಹೇಳಿದ್ರೆ think she is behind all this. ಹೇಳು. ಈ ಸಿನಿಮಾದವರು ಶೂಟಿಂಗ್ ಮುಗಿಸಿ ಹೋಗೋವರೆಗೂ ನೀವಿಬ್ರು ಈ ಮನೆ ಬಿಟ್ಟು ಹೊರಗಡೆ ಹೋಗ್ಲೇಬಾರ್ದು. ಏನಜ್ಜಿ ಏನ್ ಹೇಳ್ತಾ ಇದ್ದೆ ನೀನು? ಒಂದ್ ವೇಳೆ ಅದು ಬಾಯಿ ಮುಚ್ಕೊಂಡು ಮನೇಲಿ ಬಿದ್ದಿರೋ ನೀನೇನಾದ್ರೂ ಹೊರಗೆ ಹೋಗೋದ್ರ ನೋಡಿದ್ರೆ ಚರ್ಮ ಸುಲ್ದು ಬಿಡ್ತೀನಿ. ಏನ್ರಿ ಇದು ಮತ್ತೊಂದು ಕೊಲೆ ಆಯ್ತಲ್ರಿ ಈ ಸ್ಟೇಟ್ ನಲ್ಲಿ? ಸರ್ ಇಷ್ಟೆಲ್ಲ ಆಗ್ತಾ ಇರೋದು ಆ ಎಸ್ಟೇಟ್ ನಲ್ಲಿ ಇರೋ ಗುಪ್ತ ನಿಧಿಗೋಸ್ಕರ ಸರ್. ಏನು ನಿಧಿನ? ಹೌದು ಸರ್, ಇಷ್ಟೆಲ್ಲ ಕೊಲೆ ಆಗ್ತಾ ಇರೋದು ಆ ನಿಧಿಗೋಸ್ಕರ. ಆ ನಿಧಿನ ದೆವ್ವ ಕಾಯ್ತಾ ಇದೆ ಸರ್. ಬೀಂಗ್ ಎ ಪೊಲೀಸ್ ಆಫೀಸರ್ ಈ ರೀತಿ ಮಾತಾಡಕ್ ನಾಚಿಕೆ ಆಗಲ್ಲ ನಿಮಗೆ? ಐ ಆಮ್ ಸಾರಿ ಸರ್, ನೀವು ಅಲ್ಲಿ ಇನ್ವೆಸ್ಟಿಗೇಷನ್ ಶುರು ಮಾಡಿದ ಮೇಲೆ ಅಲ್ಲಿ ಮರ್ಡರ್ ಆಗಿದೆ ಅಂದ್ರೆ ಏನ್ರಿ ಅದರ ಅರ್ಥ? ನಾನು ಅವತ್ತು ಅಲ್ಲಿ ಇರ್ಲಿಲ್ಲ ಸರ್. ನೋಡಿ, ಐ ಆಮ್ ಗಿವಿಂಗ್ ಯು ಅ ಲಾಸ್ಟ್ ಅಂಡ್ ಅ ಫೈನಲ್ ವಾರ್ನಿಂಗ್. ನೀವು ಅಲ್ಲಿ 24 ಗಂಟೆನೂ ಇರ್ಬೇಕು. ಅಲ್ಲಿದ್ದವ್ರಿಗೆ ಪ್ರೊಟೆಕ್ಷನ್ ಕೊಡಬೇಕು. ಈ ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ನಲ್ಲಿ ಏನು ಪ್ರೋಗ್ರೆಸ್ ಕಾಣಿಲ್ಲ ಅಂದ್ರೆ ನಿಮಗೆ ನೀರು ನೆರಳಿಲ್ಲದ ಪ್ಲೇಸ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಗೊತ್ತಾಯ್ತಾ? ಎಸ್ ಸರ್. ಗೆಟ್ ಲಾಸ್ಟ್. ಆ ತರಕಾಂಡಿ ಆಫೀಸರ್ ಏನ್ ಗೊತ್ತು, ಓಹೋ ಕುಂತು ಹೇಳ್ಬಿಟ್ಟ. ಅವ್ನು ಹೇಳಿದ ತಕ್ಷಣ ನಾವಿಲ್ಲಿ ಬಂದು ಹಿಡಿಬೇಕು. ಏನ್ ಹಿಡಿಬೇಕು ಹಿಡಿಯಕ್ಕಾಗಲ್ಲ, ಇಲ್ಲಿ ದೌರ್ ಹಿಡಿಬೇಕಂತೆ. ಬಂದು ಹಿಡಿದ್ರೆ ಗೊತ್ತಾಗುತ್ತೆ. ಕಾಟ ಬೇರೆ, ಅಲ್ಲಿ ನೋಡಿದ್ರೆ ಆ ನನ್ನ ಮಗನ ಕಾಟ, ಇಲ್ಲಿ ನೋಡಿದ್ರೆ ಈ ಸಿನಿಮಾ ನನ್ನ ಮಕ್ಳ ಕಾಟ ಬೇರೆ. ಓ ಏನಿ ನನ್ನ ಮಕ್ಳು ಸಿನಿಮಾ ತೆಗಿಯೋದು, ನಾನು ನನ್ನ ಮಕ್ಳ ನನ್ನ ಮಕ್ಳ ಕಂತ್ರಿ, ನನ್ನ ಮಕ್ಳ ಹಲ್ಕ, ನನ್ನ ಮಕ್ಳ ಪಿಕ್ಚರ್ ತೆಗೆದ. ಏನಮ್ಮ ಇಸ್ತ್ರಿ ಮಾಡ್ತಾ ಇದೀಯಾ? ಮದುವೆ ಆಗಿ ಮನೇಲಿ ಇರೋದ್ಬಿಟ್ಟು ಪಿಕ್ಚರ್ ಬೇರೆ ತೆಗಿದ್ಯಾ? ನೀವು ತೆಗಿಯೋ ಪಿಕ್ಚರ್ ನಾವು ನೋಡ್ಬೇಕು. ನನ್ನ ಮಕ್ಳು ಕಾಡ್ ಪಾಪ ಇದ್ದಾಗ ನಾನು ಬೇವರ್ತಿ ಶ್ರೀರಂಗ ದರ್ಶನ ಒಳಗೆ ಅಲ್ಕಂದ ಮನೇಲಿ ಏನದು ಟೈಮ್ ಇಸ್ ಕಾಫಿ ತಿಂಡಿ ಊಟ ಬರ್ಬೇಕು. ಬರ್ಲಿಲ್ಲ ಹೊತ್ತು ಬಿಟ್ಟೇನು ಹೋಗ. ಒಳ್ಳೆ ತೊಟ್ಟಿದ ಮಗ ಇದ್ದಾಗ ನಾನು ಹೋಗ್ತಾ ಇದ್ದಾನೆ ನನ್ನ ಮಗ. ಲೈ ತುಗಡಿಕೆ, ಈ ತೊಟ್ಟಿ ಶೂಟಿಂಗ್ ನನ್ನ ಮಕ್ಕಳಲ್ಲಿ ಯಾರೋ ಒಬ್ರು ಇಂತ ಹಲ್ಕ ಕೆಲಸ ಮಾಡಿದ್ದಾರೆ ಅನ್ಕೊಂಡಿದ್ದೆ. ಬೇವರ್ಸಿ ನನ್ನ ಮಗ ಸಿಗಾಕೊಂಬಿಟ್ಟ. ನೋಡು ನೋಡು, ನನ್ನ ನೋಡಿದ ತಕ್ಷಣ ಹೆಂಗ್ ಬೆಳ್ಕೊಂಡ್ಬಿಟ್ಟಿದ್ದಾನೆ. ಬಾರ ಬಾರೋ ಇಲ್ಲಿ, ಒಳ್ಳೆಗಳು ಮಾಡಿ ಗಡ್ಡ ಬಿಟ್ಕೊಂಡ್ಬಿಟ್ಟಿದ್ಯಾ. ಬಾರೋ ಇಲ್ಲಿ, ಬಾರನ್ನ ಮಗನೇ. ಲೇ ಒಳ್ಳೆ ವೀರಪ್ಪನ ಇದ್ದಾಗ ಇದೆಯಲ್ಲ ನನ್ನ ಮಗನೇ. ನಾನು ನೋಡಿ ಏನೋ ಇಲ್ವಾ ಬಡಬಿಡ್ತೀನಿ ನೋಡ ಹಲ್ಕ ನನ್ನ ಮಗನೇ. ಮುಖ ತೊಳ್ಕೊಂಬಂದ್ಯಾ? ಬೇವರ್ಸಿ ನನ್ನ ಮಗನೇ, ಕೆಲಸ ಜಾಸ್ತಿ ಆಗ್ತಲ್ಲ. ಹೇ ಕಜ್ಜಿ ಕಂತ್ರಿ ನನ್ನ ಮಗ, ಬಾರ ಇಲ್ಲಿ. ಇನ್ಮೇಲೆ ನನ್ನ ಠಿಕಾಣಿ ಇಲ್ಲೇ. ಹಾಸಿಗೆ ಟೆಂಟ್ ರೆಡಿ ಆಗ್ಬೇಕು. ಎಲ್ಲ ನನ್ನ ಮಕ್ಳನ್ನ ಕರಿ, ಎಲ್ಲರದ್ದು ಫಿಂಗರ್ ಪ್ರಿಂಟ್ಸ್ ತಗೋಬೇಕು. ಹೋಗೋ ಕರಿಯ ನನ್ನ ಮಕ್ಕ ಕಜ್ಜಿ ಕಂತ್ರಿ ಬೇವರ್ಸಿ ನಮ್ಮ ಏನು ಮಾಡ್ತಾ ಇದೆಯಾ? ಹೋಗಿ ನೋಡೋದೇ ಕಂತ್ರಿ ಕಜ್ಜಿ ಬೇವರ್ಸಿ ನನ್ನ ಮಕ್ಳು ಪಿಕ್ಚರ್ ತೆಗಿತಾರಂತೆ. ಪಿಕ್ಚರ್ ಎಲ್ಲಾದ್ರೂ ಪ್ರೊಡ್ಯೂಸರ್ ಡೈರೆಕ್ಟರ್ ಕಾಶಿನಾಥ್ ಅಂತೆ. ನನ್ನ ಮಕ್ಳು ಈ ಪಿಕ್ಚರ್ ಮಕ್ಳು ಒಬ್ರು ಕಣ್ಣಿಗೆ ಕಾಣೋದೇ ಇಲ್ಲ. ನಮಸ್ಕಾರ ಸರ್, ಅದೇ ಕೊಲೆ ಬಗ್ಗೆ ರಿಪೋರ್ಟ್ ಮಾಡ್ಬೇಕಾಗಿತ್ತು, ಫಿಂಗರ್ ಪ್ರಿಂಟ್ಸ್ ಬೇಕಾಗಿತ್ತು. ಅಪರಿಚಿತ್ ഹീറോയിന്റെ റൂമില
ಅಮ್ಮ ಮುಖೋಣ ತೆಗಿರಿ. അവരുടെ മോന് Now it is getting serious. ഇതിപ്പോ എത്ര മർഡർ നടന്നു? ഫിഫ്തോ? Fifth. ಹುಡುಗ ಯಾರದು? ನಾಗರಾಜ ಮಗ ಕೃಷ್ಣ ಅಂತ ಸರ್. ಬೊಂಬೆ ಒಳಗೆ ಯಾಕೆ ಸೇರ್ಕೊಂಡಿದ್ದ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಸರ್. ಆ ಬೊಂಬೆಲೆ ದೆವ್ವ ಸೇರ್ಕೊಂಡಿದೆ ಅನ್ಕೊಂಡಿದ್ದೆ. ಸರಿ ರೀ, ಆ ಹುಡುಗನ್ ಮರ್ಡರ್ ಯಾಕಾಯ್ತು, ಹೇಗಾಯ್ತು, ಯಾರು ಮಾಡಿದ್ರು? ನಿನ್ನೆ ರಾತ್ರಿ ತಾನೇ ಮರ್ಡರ್ ಆಗಿದೆ ಸರ್. ಇನ್ನೊಂದು ವಾರ ಟೈಮ್ ಕೊಡಿ, ಕಂಡಿಡಿದು ಬಿಡ್ತೀನಿ. ಯು ಆರ್ ಅಗೇನ್ ಆಸ್ಕಿಂಗ್ ಫಾರ್ ಟೈಮ್. ಸ್ಟುಪಿಡ್. ಯಾಕ್ರಿ ಡಿಪಾರ್ಟ್ಮೆಂಟ್ ಸೇರ್ಕೊಂಡಿದ್ರ? ಹೋಗಿ ಅಮ್ಮೆ ಕಾಯ್ಸಕ್ ಹೋಗಿ. ಇಡಿಯಟ್. വൈഫ് പോയിട്ട് മോൻ പോയി. Mr. Nagaraj Rao, I am sorry for what has happened. ಆದ್ರೆ ನೀವೇನು ಯೋಚನೆ ಮಾಡಬೇಡಿ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ ಫ್ಯಾಮಿಲಿಗೆ ಫುಲ್ ಪ್ರೊಟೆಕ್ಷನ್ ಕೊಡೋ ವ್ಯವಸ್ಥೆ ನಾನ್ ಮಾಡ್ತೀನಿ. ಆದ್ರೆ ಒಂದ್ ವಿಷಯ ಕೇಳ್ಬೇಕಂತಿದ್ದೀನಿ. ಆ ಬೊಂಬೆನೆ ಎಲ್ಲ ಕೊಲೆ ಮಾಡ್ತಾ ಇತ್ತಂತ ಸುದ್ದಿ ಇತ್ತಲ್ಲ, ಅದ್ರೊಳಗೆ ನಿಮ್ ಮಗ ಯಾಕೆ ಸೇರ್ಕೊಂಡ? ದಯವಿಟ್ಟು ನನ್ನನ್ನು ಕೇಳಬೇಡಿ. ಫಾರ್ ಗಾಡ್ಸ್ ಸೇಕ್ ಪ್ಲೀಸ್ ಲೀವ್ ಮೀ ಅಲೋನ್. ಪ್ಲೀಸ್ ಲೀವ್ ಮೀ ಅಲೋನ್. I will see you again, Mr. Nagaraj. Please. ഇയാളാണ് അതാ ഡൗട്ടാ, ഇയാളോ മറ്റേ ട്രഷറിന് വേണ്ടിട്ട്. ಎಕ್ಸ್ಕ್ಯೂಸ್ ಮೀ, Yes. ನಾನ್ ಕಾಶಿನಾಥ್ ಅಂತ. ಹಾ, ನೀವೆಲ್ಲ ಇಲ್ಲಿ ಶೂಟಿಂಗ್ ಬಂದ ಮೇಲೆ ಕೊಲೆಗಳು ಆಗ್ಲಿಕ್ಕೆ ಶುರು ಆಗಿದೆ ಅಲ್ಲ? ಅದೇನೋ ಸರಿ ಸರ್, ಆದ್ರೆ ನಮ್ಮ ಯೂನಿಟ್ ಅಲ್ಲೂ ಕೊಲೆ ಆಗಿದೆ. ಇಲ್ಲ ಎಲ್ಲಿದೆ ಮನೆ ಅದು? ಸರ್ ಅಲ್ಲೋಡಿ ಸರ್, ಅದೇ ಸರ್ ಆ ಮನೆ. ಐ ಸಿ. ನಾನು ಒಬ್ಬನೇ ಒಂದ್ ರಾತ್ರಿ ಇಲ್ಲಿಗೆ ಬಂದಿದ್ದೆ ಸರ್. ಬರೀ ಪಾಳ್ಬಿದ್ ಮನೆ, ಅಂತದೇನು ಇಲ್ಲಿಲ್ಲ ಸರ್. ನಮ್ ಡಿಪಾರ್ಟ್ಮೆಂಟ್ ನವರು ಇಲ್ಲಿ ಪೋಸ್ಟಿಂಗ್ ಅಂದ್ರೆ ಹಿಂಜರಿತಾರೆ. ಇಲ್ಲೇನೋ ದೆವ್ವ ಇದೆ ಅಂತಾರೆ, ಬಹಳ ಜನ ನೋಡಿದೇವೆ ಅಂತಾರೆ. ಏನದು? ಇದು ಬರೀ ದೆವ್ವದ ಕಾಟ ಅಲ್ಲ ಸರ್. ಈ ಜಾಗದಲ್ಲಿ ಏನೋ ದೊಡ್ಡ ವಿಷಯನೇ ಇದೆ. ಇಲ್ಲಿ ನಿಧಿ ಇದೆ ಅಂತ ಸುದ್ದಿ ಬೇರೆ ಬಂದಿದೆ. ಸರ್, ನೀವು ಪರ್ಮಿಷನ್ ಕೊಟ್ರೆ ನಾವು ಇದ್ರ ಹಿಂದಿನ ರಹಸ್ಯನ ಪತ್ತೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಸರ್. ವೈ ನಾಟ್? ನಿಮ್ ಸಾರ್ವಜನಿಕರ ಕೋಆಪರೇಷನ್ ಇಲ್ಲದೆ ನಾವು ತಾನೇ ಏನ್ ಮಾಡಕ್ಕಾಗತ್ತೆ? ನೀವು ನಿಮ್ ಕೈಲಿ ಆದಷ್ಟು ಮಾಡಿ. ಓಕೆ ಸರ್. ನಾನು ಮೆಸ್ಸಾಗಿ ಹೇಳಿ ನಿಮ್ ಜೊತೆ ಕೋಆಪರೇಟ್ ಮಾಡಿ. ಥ್ಯಾಂಕ್ ಯು ಸರ್. ಓಕೆ ಓಕೆ ಸರ್. ಶೋರ್. ಮಿಸ್ಟರ್ ಕಾಶಿನಾಥ್, ನನಗೊಂದು ಹೋಮ್ ಮಿನಿಸ್ಟ್ರಿ ಇಂದ ಇಂಪಾರ್ಟೆಂಟ್ ವೈರ್ಲೆಸ್ ಮೆಸೇಜ್ ಬಂದಿದೆ. ಸೊ ನಾನು ತಕ್ಷಣ ಹೋಗಿ ಹೋಮ್ ಮಿನಿಸ್ಟ್ರಿ ಭೇಟಿ ಆಗಬೇಕಾಗಿದೆ, ಅರ್ಜೆಂಟ್. ನಾನು ಬಂದ ತಕ್ಷಣ ಏನ್ ವಿಷಯ ಅಂತ ತಿಳ್ಕೊಂಡು ಮತ್ತೆ ತಮಗೆ ಜಾಯ್ನ್ ಆಗಿ. ಓಕೆ ಸರ್. ಓಕೆ ಮಿಸ್ಟರ್ ಕಾಳಯ್ಯ ಸರ್, ಯು ಕೋಆಪರೇಟ್ ವಿತ್ ದೆಮ್. ಓಕೆ ಸರ್, ಅಂಡ್ ಸಿ ದಟ್ ಎವ್ರಿಥಿಂಗ್ ಆಲ್ ರೈಟ್ ಟಿಲ್ ಐ ಕಮ್ ಬ್ಯಾಕ್. See you, sir. ಓಕೆ, ಸಿ ಯು. ಹೊರಗಡೆ ಹೋಗ್ಬಾರ್ದು ಅಂತ ಅವನ ಬೈದಿದ್ದಕ್ಕೆ ರೂಮ್ ನಲ್ಲಿ ನನ್ ಜೊತೆಲಿ ಚಡಪಡಿಸ್ತಿದ್ದ. ಆಗ ನಿನಗೂ ಕುಮಾರ್ಗೂ ಲವ್ ಹೇಗಾಯ್ತು ಅಂತ ಕೇಳ್ದ. ನಾನು ಆ ಬೊಂಬೆ ಒಳಗಡೆ ಸೇರ್ಕೊಂಡು ನಿನ್ನ ಹೆದರ್ಸೋ ಪ್ರಯತ್ನ ಪಟ್ಟು ಲವ್ ಆಗಿದ್ ಹೇಳ್ದೆ. ಆ ಐಡಿಯಾ ಅವನಿಗೂ ಬಹಳ ಇಷ್ಟ ಆಯ್ತು. ಅದಕ್ಕೆ ಅವನು ಹಾಗೆ ಮಾಡೋದಕ್ಕೆ ರಾತ್ರಿ ಹೊರಗಡೆ ಹೋದ ಅನ್ಸತ್ತೆ. ಅದೇ ಬಗ್ಗೆ ಕೃಷ್ಣನ ಕೊಲ್ಲೋಕೆ ಸುಲಭ ಆಯ್ತು. ಅವನ ಅಷ್ಟ ದಿಗ್ಬಂಧನ ದಾಟಿ ಹೊರಗೆ ಹೋಗ್ಬಾರ್ದಾಗಿತ್ತು. ನನ್ನನ್ನು ಕ್ಷಮಿಸಿಬಿಡು ತಾಯಿ. ನಾನು ಪಾಪ ಮಾಡ್ಬಿಟ್ಟೆ, ಮಾಡಬಾರ್ದು ಪಾಪ ಮಾಡ್ಬಿಟ್ಟೆ. ನನ್ನನ್ನು ಕ್ಷಮಿಸು. ಪೊಲೀಸರು അതന്നെ ഉള്ളത്. ഐ തിങ്ക് ഹീസ് ബാക്ക് സ്റ്റോറി വരുന്നത്. അല്ല, ഈവൻ കോയിൻ
കാണിക്കാൻ വന്നതായിരിക്കും. സ്ത്രീയാണല്ലോ അവളാ ആക്ട്രസ്. വെഡിങ് പാർട്ടി. എങ്ങോട്ടേക്ക് പോവും? ಕುಮಾರ್ ಎಲ್ಲ ಕಾಣಿಸ್ತಿಲ್ಲ ಸರ್. ಎಲೆಕ್ಷನ್ ಕೂಡ ರೂಮ್ ಹೋಗಿದೆ ಸರ್. ರೂಮ್ ಅಲ್ಲಿ ಇಲ್ಲ, ಎಲ್ಲಾ ಕಡೆ ಹುಡುಕ್ತೆ ಸರ್, ಎಲ್ಲೂ ಸಿಗ್ಲಿಲ್ಲ. ಕಮಾನ್ ಸರ್, ಆರ್ತಿರು ಕಾಣಿಸ್ತಾ ಇಲ್ಲ ಸರ್. ಏನು ಇದೆಲ್ಲ ಕುಮಾರ್ದ ಕೆಲಸ. ನಡೀರಿ ಕುಮಾರ್, ನಾವೆಲ್ಲಿ ಹೋಗ್ತಿದೀವಿ? ನೀ ಸುಮ್ನೆ ಬಾ, ನೀನೇನು ಹೆದರ್ಕೋಬೇಡ ಬಾ. ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಹೇಳ್ತೀನಿ. You see the culprit? ಅಲ್ಲ ಕುಮಾರ್, 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 കുമാർ. ഇപ്പൊ ഭയങ്കര ട്വിസ്റ്റ് ആയിപ്പോയി അല്ലേ? ഓൾസോ ഒരു ഗോൾഡ് കോയിൻ വെച്ചത് മറ്റേ നമ്മുടെ ആക്ടറിന്റെ ചെയിൻ ആയിരുന്നു. അറ്റ് ദ എൻഡ് വി കൻ സീ ദാറ്റ് ഹീസ് മറ്റേ അവിടെ കൊണ്ടുപോയി. അപ്പം നമുക്കറിയത്തില്ല ഇവൻ കുമാർ അത് കൾപ്രിറ്റ് ആണോ. ബട്ട് ദെൻ I don't think so, but it just like for an audience ന് വേണ്ടി ഒരു ട്വിസ്റ്റ് ആയിരിക്കും. അവർക്ക് വേണ്ടിയിട്ട് കുമാർ ഒരു മിസ്ഗൈഡ് ചെയ്യാൻ വേണ്ടിയിട്ട് ഓഫീസറിന്റെ ഒരു ടെക്നിക് ആയിരിക്കും. ആൻഡ് പക്ഷെ എനിക്ക് തോന്നുന്നത് ഒന്നല്ലെങ്കിൽ അച്ഛൻ അല്ലെങ്കിൽ മറ്റേ മെയ്ഡ് ആയിരിക്കും ഇതിന്റെ പിന്നിൽ എന്ന് എനിക്ക് തോന്നുന്നു. വി വിൽ വെയിറ്റ് ആൻഡ് വാച്ച്.